ರಾಮನ ದೇವಸ್ಥಾನದ ವೈಶಿಷ್ಟ್ಯ ನಾವೆಲ್ಲರೂ ಗಮನಿಸಬೇಕಾಗಿರೋದು, ಎಲ್ಲ ದೇವರ ದೇವಸ್ಥಾನ ಮತ್ತು ರಾಮನ ದೇವಸ್ಥಾನ ಇವೆರಡೂ ದೇವಸ್ಥಾನಗಳು ಅಂದರೆ ಎಲ್ಲ ದೇವರ ದೇವಸ್ಥಾನ ಒಂದು ಗುಂಪಾದರೆ ರಾಮನ ದೇವಸ್ಥಾನ ಪ್ರತ್ಯೇಕ. ಏನು ವಿಶೇಷ ಅಂತಂದರೆ ರಾಮನ ದೇವಸ್ಥಾನದಲ್ಲಿ ಮಾತ್ರ ನಮಗೆ ರಾಮ ಮತ್ತು ಅವನ ಸಮಸ್ತ ಪರಿವಾರ ಒಂದೇ ಗರ್ಭಗುಡಿಯಲ್ಲಿ ಕಾಣ್ತಾರೆ. ಈ ಕ್ರಮ ನಮಗೆ ಯಾವ ದೇವರ ದೇವಸ್ಥಾನದಲ್ಲೂ ಕಾಣೋಲ್ಲ. ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ, ಹೊರಗಡೆ ವಿಷ್ಣು ಸಂಬಂಧಪಟ್ಟ ದೇವಸ್ಥಾನಗಳಿಗೆ ಹೋಗಿ, ವಿಷ್ಣು ಇದ್ದರೆ ಅಥವಾ ಈಶ್ವರನ ಇದ್ದರೆ ಗರ್ಭಗುಡಿಯಲ್ಲಿ ಮುಖ್ಯ ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ, ಅದರಲ್ಲಿ ಗರ್ಭಗುಡಿಯಲ್ಲಿ ಆ ಮುಖ್ಯ ದೇವರು ಮಾತ್ರ ಇರ್ತಾರೆ. ಆ ದೇವರಿಗೆ ಸಂಬಂಧಪಟ್ಟಂತಹ ಪರಿವಾರ ದೇವತೆಗಳಿದ್ದರೆ, ಉದಾಹರಣೆಗೆ ಜಯ ವಿಜಯರಾಗಿರ್ಬೋದು, ಅವ್ರು ಹೊರಗಡೆ ಇರ್ತಾರೆ. ಜಯ ವಿಜಯರು ಅಲ್ಲ, ಇವಾಗ ದಂಪತಿಗಳಾಗಿದ್ದರೆ ಇವಾಗ ಪತ್ನಿಯ ಅಮ್ಮನವರ ದೇವಸ್ಥಾನಗಳು, ಅವರ ಕುಮಾರರ ದೇವಸ್ಥಾನಗಳು, ಈಶ್ವರನ ಕುಮಾರರು ಹೌದು ಹೊರಗಡೆ ಸುಬ್ರಹ್ಮಣ್ಯ ಅವರೆಲ್ಲ ಹೊರಗಡೆ ಪ್ರತ್ಯೇಕ ದೇವಸ್ಥಾನದಲ್ಲಿ ಇರ್ತಾರೆ. ಅಮ್ಮನವರ ದೇವಸ್ಥಾನ ಹೊರಗಡೆ ಇರುತ್ತೆ. ವಿಷ್ಣು ನಿಂತಿರ್ತಾನೆ ಕೆಲವು ಕಡೆ, ಮಲಗಿದಾನೆ ರಂಗನಾಥನಾಗಿ ಕೆಲವು ಕಡೆ. ಎಲ್ಲೆಲ್ಲ ನಿಂತಿದ್ದಾನೋ ಅಲ್ಲೆಲ್ಲ ಅಮ್ಮನವರ ದೇವಸ್ಥಾನ ಪ್ರತ್ಯೇಕವಾಗಿ ಹೊರಗಡೆ ಇದೆ. ಈಶ್ವರನ ದೇವಸ್ಥಾನದಲ್ಲೂ ಅಮ್ಮನವರ ದೇವಸ್ಥಾನ ಹೊರಗಡೆಯೇ ಇದೆ, ನಂದಿ ಮಂಟಪ ಹೊರಗಡೆ ಇರುತ್ತೆ. ಆದರೆ ರಾಮನ ದೇವಸ್ಥಾನದಲ್ಲಿ ಮಾತ್ರ ನಿಮಗೆ ಎಲ್ಲೂ ರಾಮ ಒಂದು ಗರ್ಭಗುಡಿಯಲ್ಲಿ ಪ್ರಾಕಾರದಲ್ಲಿ ಪರಿಕ್ರಮ ಹಾಕುವಾಗ ಒಂದು ಗುಡಿ ಅಮ್ಮನವರಿಗೆ, ಸೀತೆಗೆ, ಒಂದು ಲಕ್ಷ್ಮಣನಿಗೆ, ಒಂದು ಪ್ರತ್ಯೇಕವಾಗಿ ಆಂಜನೇಯನಿಗೆ ಅಂತ ಕಾಣೋದಿಲ್ಲ. ಅಷ್ಟೂ ಜನ ರಾಮನ ಜೊತೆಯಲ್ಲೇ ಇರಬೇಕು ಅನ್ನೋದು ಕ್ರಮ. ಯಾಕೆ ಅಂದರೆ ರಾಮ ಹೇಳೋದು, ನಾನೊಬ್ಬ ಒಬ್ಬನೇ ಸಾಧಿಸಿಲ್ಲ, ಏನಕ್ಕಾಗಿ ನಾವು ಪೂಜೆ ಮಾಡ್ತಾ ಇದ್ದೀವೋ ರಾಮನಿಗೆ ಅಂತೆ. ಆ ಪೂಜೆಗೆ ಕಾರಣ ರಾಮನ ವ್ಯಕ್ತಿತ್ವ, ಅವನ ತ್ಯಾಗ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀವಿ. ಆದರೆ ರಾಮ ಹೇಳೋದೇನಪ್ಪ ಅಂದರೆ ಇದೆಲ್ಲವೂ ಪರಿವಾರದ ಸಹಕಾರದಿಂದ ಆಯಿತು. ಅವರೆಲ್ಲರೂ ಹಾಗೆ ನಡ್ಕೊಂಡಿದ್ದರಿಂದ ನಾನು ನನ್ನ ನಿಯಮಗಳನ್ನು ಪರಿಪಾಲಿಸಕ್ಕಾಯಿತು. ಅಂದರೆ ಕೌಟುಂಬಿಕ ಮೌಲ್ಯಗಳನ್ನು ತಿಳಿಸುವಂತಹ ದೃಷ್ಟಿಯಿಂದ ರಾಮ ಈ ರೀತಿ. ಇಲ್ಲ ಅಂದರೆ ಹಾಗಾಗಿ ಎಲ್ಲಿವರೆಗೂ ಹೋಗ್ತಾನೆ, ಮುಂದುವರಿತಾನೆ ರಾಮಚಂದ್ರ ಅಂತಂದರೆ ತನ್ನ ಹೆಸರನ್ನ ಮಂತ್ರಗಳಲ್ಲಿ, ಅವನ ಸ್ತೋತ್ರ ಮಾಡುವ ಮಂತ್ರದಲ್ಲಿ ಆರಂಭದಲ್ಲಿ ತಗೋಬಾರದು ಅಂತ. ಸೀತಾ ಲಕ್ಷ್ಮಣ ಹನುಮತ್ ಸಮೇತ ರಾಮಾಯ ಪರಬ್ರಹ್ಮಣೇ ನಮಃ ಅನ್ನುವಾಗ ರಾಮಚಂದ್ರನನ್ನು ಕೊನೆಯಲ್ಲೇ ಸ್ಮರಿಸೋದು. ಶತ್ರುಘ್ನ ಭರತನನ್ನು ಸೇರಿಸಿ ಹೇಳ್ತೀರಿ ಅನ್ನೋದಾದರೆ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ರಾಮ ಅಂತ ಕೊನೆಯಲ್ಲಿ ಬರ್ತಾನೆ ರಾಮ. ಇವರೆಲ್ಲರಿಂದ ಕೂಡಿರುವಂತಹ ಈ ರಾಮನೇ ಅಂತ ಹೇಳ್ತೀವಿ ಹೊರತು ಮೊದಲು ನಮಗೆ ಚಿತ್ರ ಪರಿವಾರದ ಕಲ್ಪಿಸ್ಕೊಡ್ತಾನೆ, ವಿಶೇಷಣಗಳನ್ನು ಹೇಳಿ ಆಮೇಲೆ ಅವನ ಹತ್ರಕ್ಕೆ ಹೋಗಬೇಕು ಅಂತ.